ನಿಂತ್ಕೋ. ಏನಾಯ್ತು ಪ್ರಿಯಾ? ಅಮ್ಮ ಹೇಗಿದ್ದಾರೆ? ಮುಟ್ಬೇಡ ನನ್ನ. ಮಾಮ್ ನಿಂದ ದೂರ ಮಾಡಿದ ಪಾಪಿ ನೀನು. ಪ್ರಿಯಾ, ಆ ಹೆಸರಿಡ್ದು ಕರಿಬೇಡ ನನ್ನನ್ನ. ನಾನು ಅಲ್ಲಿಗೆ ಹೋಗಲ್ಲ ಹೋಗಲ್ಲ ಅಂತ 1000 ಸಲ ಹೇಳ್ದೆ. ಅಲ್ಲಿ ಹೋಗಿ ಮಾಮ್ ತಲೆ ಕೆಡ್ಸ್ ಬಂದು ಎಲ್ಲರ ಮುಂದೆ ನನ್ನನ್ನ ಅವಮಾನ ಮಾಡಿದ್ಯಾ. ನಿನ್ನಿಂದಲೇ ಕಣೆ ಡ್ಯಾಡ್ ಕಣ್ಮರೆ ಆಗಿರೋದು. ಮನುಷ್ಯ ನೀನು. ನಿನ್ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗತ್ತೆ. ಪ್ರಿಯಾ, ಪ್ರಿಯಾ ನಿಂತ್ಕೋ. ಪ್ರಿಯಾ, ಪ್ರಿಯಾ ಏನ್ ಮಾಡ್ತಿದ್ಯಾ? ಕಾಣ್ತಿಲ್ವಾ ಮನೆ ಬಿಟ್ಟು ಹೋಗ್ತಾ ಇರೋದು? ಮನೆ ಬಿಟ್ಟು ಹೋಗುವಂತದ್ದು ಏನಾಯ್ತು ಪ್ರಿಯಾ? ಕಣಿ ಬೇರೆ ಕೇಳು. ಇಷ್ಟೆಲ್ಲ ಆಗಿರೋದು ನಿನ್ನಿಂದನೇ ಕಣೆ. ಈ ಮನೆ ನೀನೇ ರಾಣಿ ತರ ಮೆರಿ. ನಾನ್ ಯಾವ ಸಂಪತ್ತಿಗೆ ಇಲ್ಲಿ ಇರ್ಬೇಕು? ನನಗೆ ಯಾವ ಸುಖ ಸಂತೋಷನೂ ಬೇಡ. ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಬೇಡ ಪ್ರಿಯಾ, ದುಡ್ಕೆ ಅಂತ ನಿರ್ಧಾರಕ್ಕೆ ಬಡ್ಬೇಡ. ನನ್ ಮಾತು ಕೇಳು. ಯಾರು ಏನೇ ಹೇಳಿದ್ರು ಅಷ್ಟೇ, ನೀನಲ್ಲ ಈ ಮನೆಯವರೆಲ್ಲ ಬಂದು ನನ್ನ ಕೈಕಾಲು ಹಿಡಿದ್ರು ಈ ಮನೇಲಿ ಒಂದೇ ಒಂದ್ ಕ್ಷಣನೂ ನಾನಿರಲ್ಲ. ಬೇಡ ಪ್ರಿಯಾ, ಅಲ್ಲಿ ಏನ್ ನಡೀತು ಅಂತ ಹೇಳು, ನಾನ್ ನಿನ್ ಪರವಾಗಿ ಮಾತಾಡ್ತೀನಿ. ಮನೆ ನೀನೇನೆ ಸಂಧಾನ ಮಾಡೋದು, ನಾನೇ ಹೋಗ್ತಾ ಇದ್ದೀನಿ. ನೋಡು, ಒಂದೇ ಒಂದ್ ಕ್ಷಣ ನೀನೇನಾದ್ರೂ ಇಲ್ಲೇ ನಿಂತಿದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ತೊಳಗೆ ಆಚೆ. ದೊಡ್ಡ ಮನುಷ್ಯರ ಮನೆ ಕತೆ ಹೇಗಿರುತ್ತೆ ಅಂತ ಹೇಳ್ಕೊಳ್ಳೋದಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಸಂಸಾರದಲ್ಲಿ ಸಾವಿರಾರು ತೂತು. ರೀ, ಎಲ್ರು ಮನೆ ದೋಸೆನೂ ತೂತೆ. ಎಲ್ಲಾರ ಮನೆ ದೋಸೆನೂ ತೂತೆ, ಆದ್ರೆ ಇಲ್ಲಿ ಸೌಟೆ ತೂತಲ್ಲ. ಇಷ್ಟು ವರ್ಷ ಆದ್ಮೇಲೆ ಕನಕ ನನ್ ಮಗಳು ಅಂತ ಹೇಳ್ತಾರ ಮೀನಾಕ್ಷಮ್ಮ. ಅಮ್ಮ, ಹೌದು, ಇದೇ ದೊಡ್ಡ ರಹಸ್ಯ. ಇಷ್ಟು ವರ್ಷ ಯಾಕೆ ಹೇಳಿರ್ಲಿಲ್ವೋ? ಚಿತ್ರ, ಕನಕ ಮೀನಾಕ್ಷಿ ಮಗಳು ಅಂತ ಗೊತ್ತಾದ್ರೆ ಅಕ್ಕ ಅವಳನ್ನ ಮನೆ ಹೊಸ್ಲು ಕೂಡ ತುಳಿಸ್ತಿರ್ಲಿಲ್ವಲ್ಲ, ಅದಕ್ಕೆ. ರೀ, ಅಮ್ಮನ್ ಕೈಲಿ ಏನಿತ್ತು? ದೊಡ್ಡಪ್ಪ ರಾತ್ರಿ ಅವಿನಾಶನ್ನ ಅವಳು ಕುತ್ಕೆ ಕಟ್ಟಿದ್ದಲ್ವಾ? ಹಾಗಾದ್ರೆ ಆ ಮುತ್ಕನ್ಗೆ ಎಲ್ಲಾ ವಿಷಯ ಮುಂಚೆನೆ ಗೊತ್ತಿತ್ತು ಅಂತ ಕಾಣುತ್ತೆ. ಆ ಶಮ್ಮು ಜೊತೆ ಸೇರ್ಕೊಂಡು ಯಾವ್ದೋ ಮಗುನ ಹುಡುಕ್ತೀನಿ ಅಂತ ಮಾತಾಡ್ತಿದ್ರು. ಹಾಗಾದ್ರೆ ಆ ಮಗು ಈ ಕನಕನೇ ಇರ್ಬೇಕೇನೋ? ಅಂದ್ರೆ ಎಲ್ರು ಒಳ್ಗೊಳ್ಗೆ ಸೇರಿ ಪಿತೂರಿ ಮಾಡಿ ಆ ಕನಕನ್ನ ಈ ಮನೆ ಸೇರಿಸಿ ಎಲ್ಲಾ ಪಾರುಪತ್ಯನ ಅವಳಿಗೆ ಕೊಟ್ಟಿದ್ದಾರೆ ಅಂದಾಗಾಯ್ತು. ಅಷ್ಟಲ್ದೆ ಅವಳಿಗೆ ಅಕ್ಕನ ಅಧಿಕಾರನ ಕಿತ್ಕೊಡಕ್ ಆಗ್ತಿತ್ತ? ಅಂತ ದೊಡ್ಡ ಬುದ್ಧಿ ಆ ಮುತ್ಕನ್ಗೆ ಎಲ್ಲಿಂದ ಬರ್ಬೇಕೆ? ಹೌದು ರೀ, ಆ ಮೀನಾಕ್ಷಿ ಕನಕ ತನ್ ಮಗಳು ಅನ್ನೋದನ್ನ ಇಷ್ಟು ವರ್ಷ ಯಾಕೆ ಮುಚ್ಚಿಟ್ಟಿದ್ರು? ಎಲ್ಲೋ ಏನೋ ಎಡವಟ್ಟಾಗಿದೆ ಕಣೆ. ಆ ಮೀನಾಕ್ಷಿ ಕುಂತಿ ತರ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡು ಈ ಕನಕನ್ನ ಎಲ್ಲ ತಗೊಂಡೋಗಿ ಬಿಸಾಕಿದ್ರು ಅಂತ ಕಾಣಿಸುತ್ತೆ. ಮತ್ತೆ ಆ ಪ್ರಿಯಾ? ಅದು ಆ ಮೋಹನ್ ಹೆಚ್ಚು ಕಡಿಮೆ ಮಾಡ್ಕೊಂಡು ವಿಧಿ ಇಲ್ಲದೆ ಸಾಕೊಂಡಿರ್ಬೋದು. ರೀ, ಪ್ರಿಯಂಗ್ ಸತ್ಯ ಗೊತ್ತಾಗ್ತಿರೋದೇ ಈಗ. ಆದ್ರೂ ಅವಳು ಕನಕನ್ ಮೇಲೆ ಜನ್ಮಾಂತರದ ವೈರಿ ಅನ್ನೋ ಹಾಗೆ ಒಳ್ಗೊಳ್ಗೆ ಕತ್ತಿ ಮಸಿತಿದ್ಲಲ್ಲ. ನನಗೇನೋ ಅನುಮಾನ ಕಣೆ. ಆ ಪ್ರಿಯನ್ಗೆ ಮುಂಚೆನೆ ಸುಳಿ ಸಿಕ್ಕಿರ್ಬಹುದು. ಜಾಗ ಭದ್ರ ಮಾಡ್ಕೊಂಡು ನಡೆದಷ್ಟು ದಿನ ನಾಣ್ಯ ಚಲಾವಣೆ ನಿಲ್ಲಿ ಅಂತ ಪ್ಲಾನ್ ಮಾಡಿರ್ಬೇಕೆ? ಇನ್ ಮುಂದೆ ನಮ್ಮ ಮನೆ ದೊಡ್ಡ ರಣರಂಗ ಆಗೋಗುತ್ತೆ. ಬರೀ ರಣರಂಗ ಅಲ್ಲ ಕಣೆ, ಪ್ರಳಯನೇ ಆಗೋಗುತ್ತೆ. ಈಗ ಮೀನಾಕ್ಷಿ ಪ್ರಿಯನ್ ಕಪಾಳು ಕೊಡದು ಆಚೆ ಹಾಕಿದಾಳೆ. ಪ್ರಿಯನ್ಗೆ ಕನಕನ್ ತಲೆ ಕಂಡ್ರೆ ಆಗೋದಿಲ್ಲ. ನೋಡ್ತಾ ಇರೋ, ಮುಂದೈತೆ ಮಾರಿ ಹಬ್ಬ. ಉರಿಯೋ ಮನೆಯಲ್ಲಿ ಎಷ್ಟು ತೀರು ಕಿತ್ಕೋಬಹುದು ಅಂತ ನೋಡ್ಬೇಕೆ? ಈಗ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಯಾರ್ ಮುಂದೆ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ. ಹಲೋ ರೀ, ಇಲ್ಲೊಂದು ದೊಡ್ಡ ಅನಾಹುತ ನಡೀತಿದೆ. ಅನಾಹುತನ? ಏನ್ ಹೇಳ್ತಿದೆ ಕನಕ? ರೀ, ಪ್ರಿಯಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಹೌದಾ? ನೀನ್ ಬೇಡ ಅಂತ ತಡಿಬೇಕಿತ್ತು. ಅವಳು ಯಾರ ಮಾತನ್ನು ಕೇಳೋ ಸ್ಥಿತಿಲಿಲ್ಲ. ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋತಿದ್ದಾಳೆ.
ನನಗೆ ಏನ್ ಮಾಡ್ಬೇಕು ಅಂತ ತೋರಿಸ್ತಿಲ್ಲ. ನೀವು ಬೇಗ ಮನೆಗೆ ಬಂದ್ರೆ ಒಳ್ಳೇದು. ನೀನ್ ಗಾಬರಿ ಆಗ್ಬೇಡ. ನಿನ್ನ ಹೆದರ್ಸಕ್ಕಷ್ಟೇ ಆಗಿ ಮಾಡ್ತಿದ್ದಾಳೆ. ಇಲ್ಲ ರೀ, ಅವಳು ಸಿಟ್ಟಿಂದಾನೆ ಹೊರಟಿದ್ದಾಳೆ. ಅವಳು ಮನೆ ಬಿಟ್ಟು ಹೋಗುವಂತದ್ದು ಏನ್ ನಡೀತು ಅಲ್ಲಿ? ಅಂತದೇನು ನಡೆದಿಲ್ಲ ಕನಕ. ಏನು ನಡೀತೆ? ಪ್ರಿಯಾ ಯಾಕೆ ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ? ಅಲ್ಲಿ ಏನ್ ನಡೀತು ಅಂತ ಹೇಳಿ. ಏನು ನಡೆದಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಅವಳು ಬೂಟಾಟಿಕೆ ನಾಟಕಕ್ಕೆಲ್ಲ ಹೆದರ್ಬೇಡ ನೀನು. ಅಯ್ಯೋ, ಇದು ನಾಟಕ ಅಲ್ಲ ರೀ. ಅವಳು ಬಿರ್ಗಾಳಿ ತರ ಮನೆ ಒಳಗ್ ಬಂದ್ಲು. ನನ್ ಮೇಲೆ ರೇಗಾಡಿ ಈ ಬಟ್ಟೆ ಜೋಡ್ಸ್ಕೊತಿದ್ದಾಳೆ. ಅವಳು ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಅದಕ್ಕೆ ನಿಮಗ್ ಬನ್ನಿ ಅಂತ ಕರಿತಿರೋದು. ಕನಕ, ಇಲ್ಲಿ ಅತ್ತೆ ಒಬ್ಬರೇ ಇದ್ದಾರೆ. ತಕ್ಷಣಕ್ಕೆ ಅವ್ರನ್ನ ಬಿಟ್ಟು ಬರೋ ಸ್ಥಿತಿಲಿ ಇಲ್ಲ. ಶ್ರೀಕಾಂತ್ ಬಂದಿಲ್ವಾ? ಇನ್ನೂ ಬಂದಿಲ್ಲ ರೀ. ಹೌದಾ? ನೋಡು, ಅಮ್ಮ, ಚಿತ್ರ, ನೀಲ್ಕಂಠ ಎಲ್ಲ ಹೊರಟಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲ ರೀಚ್ ಆಗ್ತಾರೆ. ನಾನು ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ, ಬೇಗ ಹೇಳಿ. ಪ್ರಿಯಾ, ಬೇಡ, ನಿಂತ್ಕೋ ಪ್ರಿಯಾ. ನನ್ ಮಾತು ಕೇಳು. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ ಪ್ರಿಯಾ. ಪ್ರಿಯಾ, ಪ್ಲೀಸ್, ನನ್ ಮಾತು ಕೇಳು. ಮನೆ ಬಿಟ್ಟು ಹೋಗ್ಬೇಡ. ಪ್ರಿಯಾ, ಪ್ರಿಯಾ. ಹಲೋ ಹಲೋ, ಶ್ರೀಕಾಂತ್ ಎಲ್ಲಿದ್ದೀರಾ? ಬೇಗ ಮನೆಗೆ ಬನ್ನಿ. ಅಯ್ಯೋ, ಈಗ ಅದನ್ನೆಲ್ಲ ಹೇಳೋ ಪರಿಸ್ಥಿತಿಲಿ ಇಲ್ಲ. ಪ್ರಿಯನ್ ವಿಷಯ ಮಾತಾಡ್ಬೇಕು. ಬೇಗ ಮನೆಗೆ ಬನ್ನಿ. ಪ್ರಿಯಾ, ಅಂತೂ ಸರಿಯಾದ ಸಮಯಕ್ಕೆ ಬಂದ್ರಿ ಅತ್ತೆ. ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗೋಗ್ತಿತ್ತು. ಅನಾಹುತನ? ಅಂತದೇನಾಯ್ತು ಕನಕ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಪ್ರಿಯಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾಳತ್ತೆ. ಏನೋ ಪ್ರಿಯಾ ಮನೆ ಬಿಟ್ಟು ಹೋಗ್ತಾಳಂತ? ಹ, ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನನ್ ಮಾತು ಕೇಳ್ತಿಲ್ಲ. ನೀವಾದ್ರೂ ಅವಳ ಮನೆ ಬಿಟ್ಟು ಹೋಗ್ದಾಗ ತಡೀರಿ. ಸರಿ, ಈಗ ಪ್ರಿಯಲ್ಲಿದ್ದಾಳೆ? ಗೊತ್ತಿಲ್ಲ. ನಾನು ಅವಿನಾಶ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ. ಅಷ್ಟಲ್ಲಿ ಅವಳು ಸರ್ಸರ ಅಂತ ಎಲ್ಲೋ ಹೊರಟೋದ್ಲು. ನೋಡಿ ಅತ್ತೆ, ಆಟೋನು ತಂದ್ಬಿಟ್ಟಿದ್ದಾಳೆ. ಈಗಾಗ್ಲೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. ಅದನ್ನೆಲ್ಲ ತಗೊಂಡು ಹೊರಟ್ಬಿಡ್ತಾಳೆ. ನೀವಾದ್ರೂ ಅವಳನ್ನ ಮನೆ ಬಿಟ್ಟು ಹೋಗ್ತಾರೋ ಹಾಗೆ ತಡೀರಿ. ಇಲ್ಲಾಂದ್ರೆ ಇದಕ್ಕೆಲ್ಲ ನಾನೇ ಕಾರಣ ಅನ್ನೋ ಕೆಟ್ಟ ಹೆಸರು ಬಂದ್ಬಿಡತ್ತೆ. ನಿಮ್ ಕೈಲಾಗುತ್ತೆ ಅತ್ತೆ. ಅವಳನ್ನ ಹೋಗ್ತಾರೋ ಹಾಗೆ ತಡೆದ್ ನಿಲ್ಸಿ. ಪ್ರಿಯಾ, ನಿಂತ್ಕೋ. ಎಲ್ಲಿಗೆ ಹೊರಟಿದ್ಯಾ? ಅತ್ತೆ, ಹೋಗೋದಾ? ನಾನು ಈಗ ತಾನೇ ಬರ್ತಾ ಇದ್ದೀನತ್ತೆ. ಪ್ರಿಯಾ, ಏನೇ ಹುಚ್ಚಾಟ? ನಿಮ್ಮಮ್ಮ ಏನೋ ಹೇಳಿದಕ್ಕೆ ನಾವ್ ಹೇಗೆ ಹೊಣೆ ಆಗ್ತೀವಿ? ಅತ್ತೆ ಮೇಲಿನ ಸಿಟ್ನ ಕೊತ್ತಿ ಮೇಲೆ ತೀರ್ಸಿದ್ರು ಅನ್ನೋ ಹಾಗೆ ನಿಮ್ಮ ಅಮ್ಮನ ಮೇಲಿನ ಸಿಟ್ನ ನಮ್ಮ ಮೇಲೆ ತೀರ್ಸ್ತಾ ಇದ್ಯಾ? ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಅಂತದ್ ನಾನೇನ್ ಮಾಡ್ದೆ? ಮನೆ ಬಿಟ್ಟು ಹೋಗ್ತೀನಿ ಅಂತ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡಿ ಆಟೋ ತರೋದಕ್ಕೆ ಹೋಗಿದ್ಯಂತೆ? ಅಯ್ಯೋ, ಹಾಗಂತ ಯಾರತ್ತೆ ಹೇಳಿದ್ದು? ಕನಕನೇ ಹೇಳಿದ್ಲು. ಏನು? ಕನಕ ಹೇಳಿದ್ಲಾ? ಈ ಕನಕನ? ಪ್ರಿಯಾ, ನಿಲ್ಸು. ಯಾಕೆ ನಗ್ತಾ ಇದ್ಯಾ? ಅತ್ತೆ, ನಗ್ದೆ ಇನ್ನೇನ್ ಮಾಡ್ಲಿ? ಇವಳೇನೋ ತಲೆ ಕೆಟ್ಟೋಳು ಹೇಳ್ತಾಳೆ ಅಂದ್ರೆ ನೀವ್ ಅದು ನಂಬಿಡೋದಾ? ಪರವಾಗಿಲ್ಲ ಕನಕ, ಒಳ್ಳೆ ಪ್ಲಾನೇ ಮಾಡಿದ್ಯಾ. ನನ್ ಮನೆ ಬಿಟ್ಟು ಓಡಿಸ್ಬೇಕು ಅಂತ ತಾನೇ ನಿನ್ ಪ್ಲಾನು. ಮಾಮ್ ಮೇಲಿನ ಸಿಟ್ಟಿನಿಂದ ನಾನೇ ಮನೆ ಬಿಟ್ಟು ಹೋಗಿದ್ದೀನಿ ಅಂತ ಹಬ್ಬಿಸ್ಬಿಟ್ರೆ ನೀನ್ ಸೇಫು ಅಂತ ತಾನೇ ನಿನ್ ಪ್ಲಾನು. ಪ್ರಿಯಾ, ನಾನು ಯಾಕೆ ನಿನ್ನ ಮನೆಯಿಂದ ಆಚೆ ಕಳಿಸ್ಲಿ? ನನ್ನನ್ನು ಯಾರು ತಡೆದ್ರು ನಾನು ಈ ಮನೇಲಿರಲ್ಲ. ಮನೆ ಬಿಟ್ಟು ಹೋಗೇ ಹೋಗ್ತೀನಿ ಅಂತ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡವಳು ನೀನ್ ತಾನೆ. ಇದೇನ್ ಕನಕ, ನನ್ ಹುಚ್ಚಿ ಮಾಡೋಕ್ ನೋಡ್ತಾ ಇದ್ಯಾ? ನಾನು ಯಾವಾಗ ಬಂದೆ? ಬಟ್ಟೆ ಯಾವಾಗ ಪ್ಯಾಕ್ ಮಾಡ್ದೆ? ನಾನು ಈಗ ತಾನೇ ಬರ್ತಾ ಇದ್ದೀನಿ. ಇದೇನ್ ಕನಕ, ಹೀಗೆಲ್ಲ ಮಾತಾಡ್ತಿದ್ಯಾ?
ಅತ್ತೆ, ಇವಳ ಮಾತನ್ನ ನಂಬೇಡಿ. ಇವಳೆ ಮನೆ ಒಳಗ್ ಬಂದು ಅವಳ ರೂಮಲ್ಲಿ ತನ್ನ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದಿದ್ದನ್ನ ನಾನೇ ನೋಡಿದ್ದೀನಿ. ನಾನ್ ತಡಿಯೋಕ್ ಬಂದ್ರೆ ನನ್ನ ನೂಕ್ ಹೋಗಿದ್ದಾಳೆ. ಅತ್ತೆ, ಹೇಗ್ ಸಾಧ್ಯ ಅತ್ತೆ? ನಾನು ಆಟೋ ಇಳ್ದು ಬಂದಿದ್ದನ್ನ ನೀವೇ ನಿಮ್ ಕಣ್ಣಾರೆ ನೋಡಿದೀರಾ ಅಲ್ವಾ? ಇಲ್ಲ ಅತ್ತೆ, ಪ್ರಿಯಾ ಸುಳ್ಳು ಹೇಳ್ತಿದ್ದಾಳೆ. ಕನಕ, ಪ್ರಿಯಾ ಸುಳ್ಳು ಹೇಳ್ತಾ ಇದ್ದಾಳೆ ತಾನೆ? ನೀಲ್ಕಂಠ, ಪ್ರಿಯನ್ ರೂಮ್ಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿದಾಳ ನೋಡ್ಕೊಂಡು ಬಾ ಹೋಗು. ಸರಿ ಕಣಕ್ಕ. ಅಲ್ಲಿ ಯಾವ ಸೂಟ್ ಕೇಸ್ ಇಲ್ಲ, ಯಾರು ಬಟ್ಟೆನೂ ಪ್ಯಾಕ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಆ ರೂಮ್ಗೆ ಯಾರು ಕಾಲಿಟ್ಟಿರೋ ಹಾಗಿಲ್ಲ. ಕನಕ, ಈಗೇನು ಹೇಳ್ತೀಯ? ಇಲ್ಲ ಅತ್ತೆ, ನಾನೇ ನೋಡಿದ್ದೀನಿ. ಕನಕ, ಸಾಕು ನಿಲ್ಸು. ನೋಡು, ನೀನು ತುಂಬಾ ಸ್ಟ್ರೈನ್ ಮಾಡ್ಕೊಂಡಿದ್ಯಾ. ಹೋಗು, ರೆಸ್ಟ್ ತಗೋ. ಪ್ರಿಯಾ, ನೀನನ್ನು ಹೀಗೆ ನಿಲ್ಲಿಸಿ ಕೋರ್ಟ್ ಮಾರ್ಷಲ್ ಮಾಡಿದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಮ್ಮ. ಮೊದಲೇ ನೊಂದಿದ್ಯಾ, ನಾನು ಹೀಗೆಲ್ಲ ಮಾಡಿದೆ ಅಂತ ಇನ್ನಷ್ಟು ನೊಂದ್ಕೊಳ್ಬೇಡ. ನೋಡು, ಕನಕಂಗೆ ಅವಾಗವಾಗ ಈ ರೀತಿ ಭ್ರಮೆಗಳಾಗ್ತಾ ಇರುತ್ತೆ. ಯಾರೋ ಬಂದ ಹಾಗೆ ಮಾತಾಡ್ದಾಗೆ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ. ಹೋಗಿ ರೆಸ್ಟ್ ತಗೋ. ಅವಿನಾಶ್, ನೀನ್ ಎಷ್ಟು ಬದಲಾಗಿದ್ಯಪ್ಪ. ಹೇಗಿದ್ದವನು ಹೇಗಾಗಿದ್ಯಾ. ಮೊದಲನೇ ಸಲ ನಿನ್ ಜೊತೆ ಫೋನಲ್ಲಿ ಮಾತಾಡಿದಾಗ ನೀನ್ ನನ್ನ ಜೊತೆ ಎಷ್ಟು ಒರಟಾಗಿ ಮಾತಾಡಿದೆ. ಆಗ ನೀನ್ ಯಾವತ್ತೂ ಬದಲಾಗೋದೇ ಇಲ್ವೇನೋ ಅಂತ ಅನ್ಸಿತ್ತು. ಆದ್ರೆ ಇವತ್ತು ನಿನ್ನ ನೋಡಿದ್ರೆ ನಿನ್ನಂಥ ಒಬ್ಬ ಮಗ ನನಗೂ ಇರ್ಬೇಕಿತ್ತು ಅಂತ ಅನ್ಸುತ್ತೆ. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನಷ್ಟು ಒರಟಾಗಿ ನಿಮ್ಮ ಹತ್ರ ನಡ್ಕೋಬಾರ್ದಿತ್ತು. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ನಾನು ಅದನ್ನ ಹಾಳು ಮಾಡ್ಕೊಂಬಿಟ್ಟೆ. ಛೇ, ಯಾಕೆ ನೊಂದ್ಕೋತೀಯ? ನಾನ್ ನಿನಗ್ ಬೇಜಾರ್ ಮಾಡ್ಬೇಕು ಅಂತ ಈ ರೀತಿ ಹೇಳಿಲ್ಲ. ಎಂತೆಂಥವ್ರು ಬದಲಾಗ್ಬಿಡ್ತಾರೆ. ಆದ್ರೆ ನನ್ನ ಮಗಳು ಪ್ರಿಯಾ, ಅವಳು ಬದಲಾಗ್ಲೇ ಇಲ್ವಲ್ಲ ಅಂತ ನನಗ್ ಬೇಜಾರು. ಅದಕ್ಕೆ ಈ ರೀತಿ ಮಾತಾಡ್ದೆಪ್ಪ. ಅವಳಲ್ಲಿ ಬದಲಾಗ್ತಾಳೆ. ಆ ಮನೆ ಹಾಳಿಗೆ ಒಳ್ಳೆ ಪೂಜನೆ ಆಗಿದೆ ಬಿಡಿ. ಅವಿನಾಶ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅತ್ತೆ, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಯಾಕೆ ನಿಮ್ಮ ಮನ್ಸು ಕೆಡ್ಸ್ಕೊತಿದ್ರ? ಅವಳು ಯಾವತ್ತೂ ನನ್ನ ಸಂಕಟನ ಅರ್ಥ ಮಾಡ್ಕೊಂಡಿಲ್ಲ ಅವಿನಾಶ್. ಮಗಳಾಗಿ ಬರೀ ತನ್ನ ಹಕ್ಕುಗಳನ್ನ ಪ್ರತಿಪಾದಿಸ್ತಾ ಬಂದ್ಲು. ಆದ್ರೆ ಹಕ್ಕಿನ ಜೊತೆ ಕರ್ತವ್ಯನೂ ಇರುತ್ತೆ. ಕರ್ತವ್ಯ ಹಕ್ಕು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಅವಳಿಗೆ ಯಾವತ್ತೂ ಅನಿಸ್ಲೇ ಇಲ್ಲ. ತಾಯಿಯಾಗಿ ನಾನು ಅವಳಿಗೆ ಯಾವತ್ತೂ ಏನೂ ಕಡಿಮೆ ಮಾಡಿಲ್ಲ. ಪ್ರೀತಿ ವಾತ್ಸಲ್ಯದ ಧಾರಣೆ ಎದ್ದಿದ್ದೀನಿ. ಆದ್ರೂ ಅವಳು ಮಾತ್ರ ನನ್ನ ಭಾವನೆಗಳನ್ನ ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ. ನಾನಿವತ್ತು ತಪ್ಪು ಮಾಡ್ಬಿಟ್ನಾ ಅವಿನಾಶ್? ಇಲ್ಲ ಅತ್ತೆ, ನೀವು ಸರಿನೇ ಮಾಡಿದಿರಾ. ನಿಮ್ ಜಾಗದಲ್ಲಿ ಯಾರೇ ಎದ್ದಿದ್ರು ಇದೇ ನಿರ್ಧಾರ ತಗೋತಾ ಇದ್ರು. ಆದ್ರೂ ನಾನು ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತು. ನನಗೆ ತುಂಬಾ ನೋವಾಗ್ತಿದೆ. ಆದ್ರೆ ನಾನು ಏನ್ ಮಾಡ್ಲಿ? ಚಿಕ್ಕ ವಯಸ್ಸಿಂದ ಅವಳನ್ನ ಸಾಕಿ ಸಲಹಿದ್ದೀನಿ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಅವಳು ನನ್ನ ಮಗಳಲ್ಲ ಅನ್ನೋ ಭಾವನೆ ನನ್ಗೆ ಯಾವತ್ತು ಬಂದೇ ಇಲ್ಲ. ಆದ್ರೆ ಅವಳು ಇವತ್ ನಾನು ಕೈ ಹಿಡಿದು ಗಂಡ ಎಲ್ಲಿ ಹೋಗಿದಾನೋ ಏನೋ ಅನ್ನೋ ಚಿಂತೆಲಿ ಇರ್ಬೇಕಾದ್ರೆ ನನ್ನ ಸ್ವಂತ ಮಗಳನ್ನ ನನ್ನಿಂದ ದೂರ ಮಾಡಕ್ ನೋಡ್ತಿದ್ಲು. ಯಾರು ತಾನೇ ಸಿಟ್ಟು ಬರಲ್ಲ ಹೇಳು? ಕನಕ ನನ್ನ ಹೆತ್ತ ಮಗಳು. ಇಷ್ಟು ವರ್ಷ ನನ್ನ ಪ್ರೀತಿ ವಾತ್ಸಲ್ಯದಿಂದ ವಂಚಿತಳಾಗಿದ್ಲು. ನಾನ್ ನನ್ನ ಹೆತ್ತ ಮಗಳನ್ನ ಸಾಕಿ ಬೆಳೆಸ್ಲಿಲ್ವಲ್ಲ ಅನ್ನೋ ಪಾಪ ಪ್ರಜ್ಞೆ ನನ್ನ ಇವತ್ತಿಗೂ ಕಾಡುತ್ತೆ.
ಅಂಥದ್ರಲ್ಲಿ ಪ್ರಿಯಾ ಇವತ್ತಿಗೂ ಕನಕನ ನನ್ನಿಂದ ದೂರ ಮಾಡಕ್ ನೋಡ್ತಾಳೆ ಅಂದ್ರೆ ನನಗ್ ಸಿಟ್ ಬರಲ್ವಾ ಹೇಳು? ಇವತ್ತು ಎಂಥ ಸನ್ನಿವೇಶ ಬಂದ್ಬಿಡ್ತು ನೋಡು. 4 ಜನರ ಮುಂದೆ ಅವಳ ಮೇಲೆ ಕೈ ಮಾಡಿ ನಾನೇ ಕೆಟ್ಟೋಳಾಗ್ಬಿಟ್ಟೆ. ಅವಳು ಮಾಡಿದ ತಪ್ಪ ಅಥವಾ ನಾನ್ ಮಾಡಿದ ತಪ್ಪ ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅವಿನಾಶ್. ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ. ಅವಳು ಎಲ್ಲಿ ಹೋಗ್ತಾಳೆ ಹೇಳಿ? ಅವಳು ಯಾವತ್ತಿದ್ರು ವಾಪಸ್ ಬಂದೇ ಬರ್ತಾಳೆ ನೋಡಿ. ಈಗ ಅವಳು ಯೋಚನೆ ಬಿಟ್ಟು ಮಾವ ಎಲ್ಲಿ ಹೋಗಿದ್ದಾರೆ ಅಂತ ಹುಡ್ಕೋ ಪ್ರಯತ್ನ ಮಾಡೋಣ. ಇದೆಲ್ಲ ನಡೆದಿದ್ ನಿಜ. ಪ್ರಿಯಾ ಮನೆ ಬಿಟ್ಟು ಹೋಗ್ತೇನೆ ಅಂತ ಲಗೇಜ್ ತಗೊಂಡು ಹೊರಟಿದ್ದು ಖಂಡಿತ ನನ್ನ ಭ್ರಮೆ ಅಲ್ಲ. ಆದ್ರೆ ಪ್ರಿಯಾ ನಾನು ಆ ಥರ ಮಾಡೇ ಇಲ್ಲ ಅಂತಿದ್ದಾಳೆ. ಎಲ್ಲ ಅವಳ ಮಾತೇ ನಂಬ್ತಿದಾರಲ್ಲ. ಶ್ರೀಕಾಂತ್, ಏನ್ ಫೋನ್ ಮಾಡಿದ್ದು? ಪ್ರಿಯಾ ಇನ್ನು ಮನೆಗೆ ಬರ್ಲಿಲ್ವಾ? ಶ್ರೀಕಾಂತ್, ಪ್ರಿಯಾ ಮನೆಗೆ ಬಂದಿದ್ಲು. ಲಗೇಜ್ ಎಲ್ಲ ತಗೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟಿದ್ಲು. ಅದಕ್ಕೆ ಗಾಬರಿಯಾಗಿ ನಿಮಗೆ ಫೋನ್ ಮಾಡಿದೆ. ಅಷ್ಟರಲ್ಲಿ ಅತ್ತೆ ಚಿತ್ರ ಬಂದ್ರು. ಅವ್ರ ಮುಂದೆ ಪ್ರಿಯಾ ನನ್ನ ಮನೆ ಬಿಟ್ಟೆ ಹೋಗ್ತಾ ಇಲ್ಲ, ನನ್ನ ಮನೆಯಿಂದ ಓಡ್ಸಕ್ಕೆ ಕನಕ ಮಾಡ್ತಿರೋ ಪಿತೂರಿ ಅಂದ್ಬಿಟ್ಲು. ನನಗಿಲ್ಲಿ ಏನ್ ನಡೀತಿದೆ ಅಂತ ನಂಬೋಕೆ ಆಗ್ತಿಲ್ಲ ಶ್ರೀಕಾಂತ್. ಹೌದಾ? ಪ್ರಿಯಾ ಆ ತರ ನಡ್ಕೊಂಡ್ಲ? ಏನಾಗಿದೆ ಅವಳಿಗೆ? ಶ್ರೀಕಾಂತ್, ಚಿಕ್ಕಮ್ಮನ ಮನೆಯಲ್ಲಿ ಏನೋ ನಡೆದಿದೆ ಅನ್ಸುತ್ತೆ. ಯಾಕೆ ಪ್ರಿಯಾ ಹೀಗೆಲ್ಲ ನಡ್ಕೋತಿದ್ದಾಳೆ? ಅದ್ಗೆ ಯಾಕಿನ್ನು ಚಿಕ್ಕಮ್ಮನ ಮನೆ ಅಂತ ಹೇಳ್ತೀರಾ? ಅಮ್ಮನ ಮನೆ ಅಂತ ಹೇಳಿ. ಶ್ರೀಕಾಂತ್, ಏನ್ ಹೇಳ್ತಿದ್ದೀರಾ ನೀವು? ಹೌದು ಅದ್ಗೆ, ಎಲ್ಲ ಸತ್ಯನೂ ಗೊತ್ತಾಗೋಯ್ತು. ನೀವೇ ಅವ್ರ ಮಗಳು ಅನ್ನೋದನ್ನ ಅತ್ತೆನೆ ಬಾಯ್ಬಿಟ್ಟು ಹೇಳಿದ್ರು. ಈ ವಿಷಯನ ನಮ್ಮಿಂದ ಯಾಕೆ ಮುಚ್ಚಿಟ್ರಿ? ಆ ವಿಷಯ ಎಲ್ಲ ಬಿಡಿ. ಅಲ್ಲಿ ಏನ್ ನಡೀತು ಅಂತ ಯಾರೂ ಹೇಳ್ತಿಲ್ಲ. ಈ ವಿಷಯ ಯಾಕೆ ಬಂತು ಅಂತ ನೀವಾದ್ರೂ ಹೇಳಿ ಶ್ರೀಕಾಂತ್. ಹೇಳ್ತೀನಿ ಅತ್ತಿಗೆ. ಪ್ರಿಯಾ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಬಿಟ್ಟು ಬಂದ್ಲು ಅಂತ ಗೊತ್ತಾದ ತಕ್ಷಣ ಅತ್ತೆ ರೌದ್ರಾವತಾರ ತಾಳ್ಬಿಟ್ರು. ಆಮೇಲೆ ಪ್ರಿಯಾಂಗೂ ಅತ್ತೆಗೂ ಸಿಕ್ಕಾಪಟ್ಟೆ ಮಾತಾಯ್ತು. ಕೊನೆಗೆ ಅತ್ತೆ, ನೀನ್ ನನ್ನ ಮಗಳೇ ಅಲ್ಲ, ಕನಕನೇ ನನ್ನ ಮಗಳು ಅಂತ ಪ್ರಿಯನ್ ಕಪಾಳಕ್ಕೆ ಹೊಡೆದು ಅವಳನ್ನ ದರ ಅಂತ ಹೇಳ್ಕೊಂಡು ಹೋಗಿ ಮನೆಯಿಂದ ಆಚೆ ಹಾಕ್ಬಿಟ್ರು. ಎಂತ ಕೆಲಸ ಮಾಡ್ಬಿಟ್ರು ಅಮ್ಮ. ಅವ್ರ ಹಾಗೆ ದುಡುಕ್ಬಾರ್ದಾಗಿತ್ತು. ಪ್ರಿಯಾ ತುಂಬಾ ಒರಟಾಗಿ ನಡ್ಕೊಂಡ್ಲು ಅತ್ತಿಗೆ. ಎಲ್ಲರೂ ಮಾವ ಎಲ್ಲಿ ಅಂತ ತಲೆ ಕೆಡ್ಸ್ಕೊಂಡಿರ್ಬೇಕಾದ್ರೆ ಇವಳು ಅವ್ರ ಅಂತ ಸಂಸ್ಕಾರದ ಬಗ್ಗೆ ಮಾತಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳಿ? ಇಲ್ಲ ಶ್ರೀಕಾಂತ್, ಇದೆಲ್ಲ ಆಗಿದ್ದು ನನ್ನಿಂದಾನೆ. ಅಮ್ಮ ಪ್ರಿಯಾ ದೂರ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅದಕ್ಕೆ ಅದಕ್ಕೆ ದಯವಿಟ್ಟು ಬಾಗಿಲು ತೆಗೀರಿ ಪ್ಲೀಸ್. ಅದಕ್ಕೆ ಬಾಗಿಲು ತೆಗೀರಿ. ದುಡುಕಿ ಏನು ಅನಾಹುತ ಮಾಡ್ಕೊಳಕ್ ಹೋಗ್ಬೇಡಿ. ಬಾಗಿಲು ತೆಗೀರಿ ಅದಕ್ಕೆ ಪ್ಲೀಸ್. ಬಾಗಿಲು ತೆಗೀರಿ ಅದಕ್ಕೆ ಪ್ಲೀಸ್. ಬಾಗಿಲು ತೆಗೀರಿ ಅದಕ್ಕೆ ಪ್ಲೀಸ್. ಶ್ರೀಕಾಂತ್, ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಹೇಳಿ ಅಲ್ಲ ನಾನು. ಪ್ಲೀಸ್, ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ.